24 ಗಂಟೆಗಳ ಪ್ರಮುಖ ಸುದ್ದಿಗಳು. ದೆಹಲಿ ಲಕ್ಷ್ಮಿ ಯೋಜನೆಗೆ ಸಚಿವ ಸಂಪುಟದ ಅನುಮೋದನೆ. ದೆಹಲಿ ಸಚಿವ ಸಂಪುಟವು ದೆಹಲಿ ಲಕ್ಷ್ಮಿ ಯೋಜನೆಗೆ ಅನುಮೋದನೆ ನೀಡಿದ್ದು, ವಾರ್ಷಿಕ ಕುಟುಂಬ ಆದಾಯ ₹2.5 ಲಕ್ಷದೊಳಗಿನ 21-60 ವರ್ಷದ ಅರ್ಹ ಮಹಿಳೆಯರಿಗೆ ತಿಂಗಳಿಗೆ ₹500 ಆರ್ಥಿಕ ನೆರವು ನೀಡಲಾಗುತ್ತದೆ. ₹110 ಕೋಟಿ ವೆಚ್ಚದ ಈ ಯೋಜನೆಯು ಮಹಿಳಾ ಸಬಲೀಕರಣ, ಸಾಮಾಜಿಕ ಭದ್ರತೆ ಹಾಗೂ ಗುರಿ ಆಧಾರಿತ ಕಲ್ಯಾಣ ಸೇವೆಗಳನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಸಂತ ಶಿರೋಮಣಿ ಗುರು ರವಿದಾಸ್ ಅವರ 650ನೇ ಜನ್ಮ ವಾರ್ಷಿಕೋತ್ಸವ. ಭಾರತವು 14-15ನೇ ಶತಮಾನದ ಭಕ್ತಿ ಚಳವಳಿಯ ಮಹಾನ್ ಸಂತ ಹಾಗೂ ಜಾತಿ ವ್ಯವಸ್ಥೆಯ ವಿರೋಧಿ ಸಂತ ಶಿರೋಮಣಿ ಗುರು ರವಿದಾಸ್ ಅವರ 650ನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಅವರ ಬೇಗಂಪುರ ಪರಿಕಲ್ಪನೆಯು ದುಃಖರಹಿತ, ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯದ ಆಧಾರದ ಸಮಾಜವನ್ನು ಪ್ರತಿಪಾದಿಸಿದ್ದು, ಸಾಮಾಜಿಕ ಸೌಹಾರ್ದತೆ, ಶ್ರಮದ ಗೌರವ ಮತ್ತು ಸಮಗ್ರ ಆಡಳಿತಕ್ಕೆ ಪ್ರೇರಣೆಯಾಗಿದೆ. At Universal Group of Institutions, we provide you BA, BCom, BSc integrated with UPSC. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಶಾಂತಿ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ ನಡೆಸಿದ ಪರಿಣಾಮ 30ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸ್ವತಂತ್ರ ತನಿಖೆ, ಸಂಪರ್ಕ ಸೇವೆಗಳ ಪುನರ್ಸ್ಥಾಪನೆ ಹಾಗೂ ಮಾಧ್ಯಮಗಳಿಗೆ ಮುಕ್ತ ಪ್ರವೇಶವನ್ನು ಒತ್ತಾಯಿಸಿದ್ದು, ಆ ಪ್ರದೇಶದಲ್ಲಿನ ದಮನಕಾರಿ ಪರಿಸ್ಥಿತಿಯನ್ನು ಬೆಳಕಿಗೆ ತಂದಿದೆ. ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ 29. ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನ ಆಚರಿಸಲಾಗುತ್ತದೆ. ಇದು 2010ರ ಸೇಂಟ್ ಪೀಟರ್ಸ್ಬರ್ಗ್ ಶೃಂಗಸಭೆಯಲ್ಲಿ ಆರಂಭಗೊಂಡಿದ್ದು, 13 ರಾಷ್ಟ್ರಗಳು 2022ರೊಳಗೆ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಸಂಕಲ್ಪ ಕೈಗೊಂಡಿದ್ದವು. ಜಾಗತಿಕವಾಗಿ ಹುಲಿಗಳ ಸಂಖ್ಯೆ 200ರಿಂದ ಸುಮಾರು 5711ಕ್ಕೆ ಏರಿಕೆಯಾಗಿದೆ. ವಿಶ್ವದ ಸುಮಾರು 70% ಹುಲಿಗಳಿಗೆ ಭಾರತ ಆಶ್ರಯ ನೀಡಿದ್ದು, ಹುಲಿ ಸಂರಕ್ಷಣೆಯಲ್ಲಿ ಭಾರತದ ನಾಯಕತ್ವವನ್ನು ತೋರಿಸುತ್ತದೆ. ಕೋಲ್ಕತ್ತಾ ಬಂದರಿನಿಂದ ನೇಪಾಳದ ಬಿರಾಟ್ ನಗರಕ್ಕೆ ಮೊದಲ ನೇರ ಸರಕು ರೈಲು. ಪರಿಷ್ಕೃತ ರೈಲು ಸಾರಿಗೆ ಪ್ರೋಟೋಕಾಲ್ ಅಡಿಯಲ್ಲಿ ಭಾರತದ ಕೋಲ್ಕತ್ತಾ ಬಂದರಿನಿಂದ ನೇಪಾಳದ ಬಿರಾಟ್ ನಗರಕ್ಕೆ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ತಲುಪಿದೆ. 40 ವ್ಯಾಗನ್ಗಳ ಈ ಸೇವೆಯಿಂದ ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಹಾಗೂ ಸರಕು ನಿರ್ವಹಣೆಯ ವೆಚ್ಚ ಕಡಿಮೆಯಾಗಲಿದ್ದು, ಭಾರತ-ನೇಪಾಳ ವ್ಯಾಪಾರ, ಸಂಪರ್ಕ, ಸರಬರಾಜು, ಸರಪಳಿ ದಕ್ಷತೆ ಮತ್ತು ನೆರೆಹೊರೆಯ ಮೊದಲ ನೇಬರ್ಹುಡ್ ಫಸ್ಟ್ ನೀತಿಗೆ ಬಲ ದೊರೆಯಲಿದೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಐತಿಹಾಸಿಕ ಲಾಭ. 1975ರಲ್ಲಿ ಸ್ಥಾಪಿತವಾದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು RRBs 2025-26ನೇ ಹಣಕಾಸು ವರ್ಷದಲ್ಲಿ ದಾಖಲೆಯ ₹10,177 ಕೋಟಿ ನಿವ್ವಳ ಲಾಭ ಗಳಿಸಿವೆ. 75% ಆದ್ಯತಾ ವಲಯ ಸಾಲ ಗುರಿಯಡಿ ಕೃಷಿ, ಸೂಕ್ಷ್ಮ ಉದ್ಯಮಗಳು, ದುರ್ಬಲ ವರ್ಗಗಳು ಹಾಗೂ ಗ್ರಾಮೀಣ ಜೀವನೋಪಾಯಗಳಿಗೆ ಸಾಲ ಒದಗಿಸುವ ಮೂಲಕ ಹಣಕಾಸು ಸೇರ್ಪಡೆ ಮತ್ತು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ನೆರವಾಗುತ್ತಿವೆ. ಸಹಕಾರ್ ಸೇ ಸಮೃದ್ಧಿ ಅಡಿಯಲ್ಲಿ ಸಹಕಾರಿ ಬ್ಯಾಂಕುಗಳಿಗೆ ವಿಮೆ ವಿತರಣೆ ಅವಕಾಶ. ಸಹಕಾರ್ ಸೇ ಸಮೃದ್ಧಿ ಕಾರ್ಯಕ್ರಮದಡಿ ಸಹಕಾರಿ ಬ್ಯಾಂಕುಗಳಿಗೆ ಕಾರ್ಪೊರೇಟ್ ಏಜೆಂಟ್ಗಳಾಗಿ ವಿಮಾ ಉತ್ಪನ್ನಗಳನ್ನು ವಿತರಿಸುವ ಅವಕಾಶ ನೀಡಲಾಗಿದೆ. ಗ್ರಾಮೀಣ ಸಹಕಾರಿ ಬ್ಯಾಂಕುಗಳಿಗೆ ವಿಧಿಸಲಾಗಿದ್ದ ₹50 ಕೋಟಿ ಕನಿಷ್ಠ ನಿವ್ವಳ ಮೌಲ್ಯದ ನೆಟ್ವರ್ತ್ ಷರತ್ತನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ RBI ರದ್ದುಪಡಿಸಿದ್ದು, ಗ್ರಾಮೀಣ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ವಿಮಾ ಸೇವೆಗಳ ವಿಸ್ತರಣೆ, ಶುಲ್ಕ ಆಧಾರಿತ ಆದಾಯ ಮತ್ತು ಹಣಕಾಸು ಸೇರ್ಪಡೆಗೆ ಉತ್ತೇಜನ ನೀಡಲಿದೆ.